ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಜುಲೈ 3ನೇ ತಾರೀಕು ದಲಿತ ಜನಾಗ್ರಹ ಸಮಾವೇಶವನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾವಳ್ಳಿ ಶಂಕರ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ನಾಡಿನ ಎಲ್ಲ ಜಿಲ್ಲೆಯಿಂದ ಸುಮಾರು 40,000ದಿಂದ 50,000 ಜನ ಸೇರಿ ಒಂದು ಜನಾಗ್ರಹ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮಾವೇಶದ ಉದ್ದೇಶ, ದಲಿತ ಸಂಘರ್ಷ ಸಮಿತಿ ಸುಮಾರು 50 ವರ್ಷಗಳ ಕಾಲ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡು, ಭೂಮಿ ಇರ್ಬೋದು, ವಸತಿ ಇರ್ಬೋದು, ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡುವ ಉದ್ದೇಶ ಇರ್ಬೋದು, ಅದೇ ರೀತಿಯಾಗಿ ಉದ್ಯೋಗಕ್ಕಾಗಿ ರಾಜ್ಯದಲ್ಲಿ ಅನೇಕ ಉದ್ಯೋಗಗಳು ಸೃಷ್ಟಿ ಮಾಡಿ ಉದ್ಯೋಗಗಳನ್ನು ನೀಡುವ ಉದ್ದೇಶ ಇರ್ಬೋದು. ಅದೇ ರೀತಿಯಾಗಿ SCP TSP ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಈ ಒಂದು ಸರ್ಕಾರ. ಆ ಒಂದು ಹಣನ SCP TSP ಹಣ ಸರಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಗಳಿಗೆ ಸರಿಯಾಗಿ ಹಂಚಿಕೆ ಆಗುವ ಉದ್ದೇಶ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ಬೃಹತ್ತಾಗಿ ದಲಿತ ಜನಾಗ್ರಹ ಸಮಾವೇಶ ಹಮ್ಮಿಕೊಂಡಿರ್ತದೆ. ಆ ಒಂದು ಉದ್ದೇಶ, ಪ್ರತಿಯೊಬ್ಬ ಭೂಮಿ ದಲಿತರಿಗೆ 2 ಎಕರೆ ಭೂಮಿ ಒದಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದೇ ರೀತಿಯಾಗಿ ವಸತಿ, ಪ್ರತಿಯೊಬ್ಬ ದಲಿತ SC ST ದಲಿತ ಹಿಂದುಳಿದವರಿಗೆ ವಸತಿ ಯೋಜನೆಯನ್ನು ಕೂಡ ಇತ್ತೀಚೆಗೆ ಸರ್ಕಾರಗಳು ಕೆಲವೊಂದು ಯೋಜನೆಗಳು, ವಸತಿ ಯೋಜನೆಗಳು ಕೈಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ಇರ್ಬೋದು, ಆಶ್ರಯ ವಸತಿ ಇರ್ಬೋದು, ಎಲ್ಲ ಯೋಜನೆಗಳಿಗೂ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಯಾವುದೇ ರೀತಿ ವಸತಿ ಇಲ್ದಂಗೆ ಆಗಿದೆ. ಆಮೇಲೆ ಪರಿಶಿಷ್ಟ ಜಾತಿ ಹಣ ಸುಮಾರು 200 ಕೋಟಿ ಹಣನ KSRTC ಇದಕ್ಕ ಹಣ ದುರುಪಯೋಗ ಮಾಡಿದ್ದಾರೆ, SC ST ಹಣನ. ಅದೇ ರೀತಿಯಾಗಿ ಆ ಹಣನ ದಲಿತರಿಗೆ ಆಗಿ ಮೀಸಲಿಟ್ಟ ಹಣ, ಯಾಕಂದ್ರೆ 2013ರಲ್ಲಿ ಇವನು ಒಂದು SCP TSP ಹಣ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು ಅಂತೇಳಿ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ 7C ಪ್ರಕಾರ ರದ್ದುಗೊಳಿಸಿ 7D ಮಾಡಿ ಒಂದು ಆ SCP TSP ಹಣನ ಯಾವುದೇ ರೀತಿ ದುರುಪಯೋಗ ಆಗದಂಗ ದಲಿತರಿಗೆ ನೇರವಾಗಿ ಮುಟ್ಟಂತ ಒಂದು ಕೆಲಸ ಆಗಬೇಕು. ಅದೇ ರೀತಿಯಾಗಿ ಉದ್ಯೋಗಗಳು, ಬ್ಯಾಕ್ಲಾಗ್ ಹುದ್ದೆಗಳು, ಸಾವಿರಾರು ಉದ್ಯೋಗಗಳು ಇವತ್ತು ಖಾಲಿ ಇದಾವೆ, SC ST ಉದ್ಯೋಗಗಳು, ಅವನ್ನ ಕೂಡಲೇ ಭರ್ತಿ ಮಾಡಬೇಕು. ಅದೇ ರೀತಿಯಾಗಿ ವಿಶೇಷ ಘಟಕ ಯೋಜನೆಗೆ ಏಕಗವಾಕ್ಷಿ ಯೋಜನೆಯನ್ನು ರೀತಿ ಜಾರಿಗೆ ತಂದು ಎಲ್ಲರಿಗೂ ಕೂಡ ಸರಿಸಮವಾಗಿ ಹಣನ, ಯಾಕಂದ್ರೆ SC ST ಹಣ ಇವತ್ತಿಗೂ ಕೂಡ ಸರಿಯಾದ ಫಲಾನುಭವಿಗಳಿಗೆ ಮುಟ್ತಾ ಇಲ್ಲ. ಸಾವಿರಾರು ಕೋಟಿ ಹಣ ಇವತ್ತು ಸರ್ಕಾರ ದುರುಪಯೋಗ ಮಾಡ್ತಾ ಇದೆ. ಅದನ್ನು ಕೂಡ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರ ಕಂದಾಯ ಇರ್ಬೋದು, ಭೂಮಿ ಇರ್ಬೋದು, ಯಾಕಂದ್ರೆ ಇವತ್ತು ಬಗರುಕಂ ಸಾಗುವಳಿದಾರರಿಗೆ ಏನಾಗಿದೆ, 11D ಏನು ಇಲ್ಲಿ ಅರ್ಜಿ ಕರೆದಿದ್ದಾರೆ, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 11 ಅಂತ. ಇವತ್ತಿಗೂ ಕೂಡ ಅರ್ಜಿಗಳನ್ನ, ಯಾಕಂದ್ರೆ ಸುಮಾರು 30-40 ವರ್ಷಗಳಿಂದ ದಲಿತರು ಏನು ಭೂಮಿ ಮಾಡ್ಕೊಂತ ಬರ್ತಿದಾರೆ, ಸಾಗುವಳಿ ಮಾಡ್ತಿದಾರೆ, ಅವ್ರಿಗೆ ಕೂಡ ಇವತ್ತು ಅರ್ಜಿ ಹಾಕಿದ್ರೆ ಇದ್ರ ವಿರುದ್ಧ ಕೂಡ ನಾವು ರಾಜ್ಯಾದ್ಯಂತ ಮಾವಳ್ಳಿ ಶಂಕರ್ ಸರ್ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ ರಾಜ್ಯಾದ್ಯಂತ. ಅದೇ ರೀತಿ ಕೂಡ ಮುಂದೆ ನಮಗೆ ಎಲ್ಲ ಅರ್ಜಿ ಹಾಕಿದ ಫಲಾನುಭವಿಗಳಿಗೆ SC STಗಳಿಗೆ ಭೂಮಿ ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕಾಗಿ ಕೂಡಲೇ ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ತಾ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸ್ತದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.